ತುಂಬ ಯೋಚನೆ ಮಾಡ್ತಿದ್ಯಾ ಅನ್ಸುತ್ತೆ. ಆದರೆ ಅದು ಯಾವುದು ನನ್ನನ್ನು ಸೋಲ್ಸೋದಕ್ಕಾಗಲ್ಲ. ಮನೋಹರಿದು ಬರೀ ಬುದ್ಧಿ ಅಂತ ಅಂದ್ಕೊಂಡಿದ್ದೀರಾ. ಅದು ಬೆಂಕಿ. ಸುಟ್ಟು ಬೂದಿ ಮಾಡ್ತೀನಿ. ನನ್ನ ಸೇಡಿನ ಬೆಂಕಿನಲ್ಲಿ ಎಲ್ಲರನ್ನೂ ಸುಡ್ತೀನಿ. ನಿನ್ನ ಮಗಳು ನನ್ನ ಮುಂದೆ ನಿಂತು ಮಾತಾಡೋ ಧೈರ್ಯ ಮಾಡಿದಾಳೆ ಅಂದರೆ ಹಕ್ಕಿಗೆ ರೆಕ್ಕೆ ಬಲ್ತಿದೆ ಅಂತ ಅರ್ಥ. ಕತ್ತರಿಸ್ತೇನೆ. ಆದರೆ ಅದಕ್ಕಿಂತ ಮುಂಚೆ ಆ ಪುಟಾಣಿ ಹಕ್ಕಿಗೆ ಮಾತಾಡೋದಕ್ಕೆ ಅಷ್ಟು ಧೈರ್ಯ ತುಂಬ್ತಿರೋರು ಯಾರು ಅನ್ನೋದು ನನಗೆ ಗೊತ್ತಾಗಬೇಕು. ಕೆಟ್ಟವ್ರಿಗೆ ಕೆಟ್ಟದನ್ನು ಮಾಡೋಕೆ ಆ ದೇವರು ಅಷ್ಟು ಧೈರ್ಯ ಕೊಟ್ಟಿರುವಾಗ ಒಳ್ಳೆಯವ್ರಿಗೆ ಅಷ್ಟು ಧೈರ್ಯ ಕೊಟ್ಟಿರಲ್ವಾ? ಎಲ್ಲ ದಿನಾನೂ ಗೆಲ್ಲೋ ದಿನಾನೇ ಆಗಿರಲ್ಲ ಮನೋಹರಿ. ನಿನ್ನ ಮಗಳು ಮದುವೆಗೆ 1 ವಾರ ಟೈಮ್ ಕೇಳಿದಾಳೆ. ಅಷ್ಟರಲ್ಲಿ ನೀನೇನೋ ಅವಳು ತಲೆ ಕೆಡಿಸ್ಬಿಡ್ತೀಯ ಅನ್ನೋ ಭಯ ಅಲ್ಲ. ನಾನು ಇಷ್ಟೆಲ್ಲ ಪ್ಲ್ಯಾನ್ ಮಾಡಿದ್ಮೇಲೂ ನನ್ನ ಪ್ಲ್ಯಾನ್ ದಾರಿ ತಪ್ಪಿದೆ ಅಂದರೆ ನಿಮ್ಮ ಕೈ ಹಿಡಿದು ಯಾರೋ ಸರಿ ದಾರಿನಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ ಅಂತ ಅರ್ಥ. ಅದು ಯಾರು ಅಂತ ತಿಳ್ಕೊಬೇಕು ಅನ್ನೋ ಕ್ಯೂರಿಯಾಸಿಟಿ. ಸದ್ಯದಲ್ಲೇ ಆ ಧೈರ್ಯನೂ ಬೇರ್ ಸಮೇತ ಕಿತ್ತು ಬಿಸಾಕ್ತೀನಿ. ಯುಕ್ತಾಗ ನಾನು ಹೆತ್ತ ತಾಯಿ ಅಲ್ಲದೆ ಇದ್ರೂ ಅವಳನ್ನ ನಾನು ಎದೆ ಮೇಲೆ ಹೊತ್ಕೊಂಡು ಬೆಳೆಸಿದ್ದೀನಿ. ಅವಳಿಗೆ ಅನ್ಯಾಯ ಆಗಕ್ಕೆ ನಾನು ಬಿಡಲ್ಲ. ನಾನು ಯಾಕೆ ಈ ತಾಯಿ ಹೃದಯಕ್ಕೆ ನೋವಾಗುತ್ತೆ ಅಂತಂದರೆ ಆ ದೇವರು ಬಿಡಲ್ಲ. ನೀನು ಎಷ್ಟೇ ಪ್ಲ್ಯಾನ್ ಮಾಡಿದ್ರು ಅದನ್ನು ಎದುರಿಸೋಕೆ ಆ ದೇವರು ಒಂದು ಪ್ಲ್ಯಾನ್ ಮಾಡಿರ್ತಾನೆ. ಒಳ್ಳೆಯದು ಗೆಲ್ಲೋದು ನಿಧಾನ, ಕೆಟ್ಟದ್ದು ಸೋಲೋದು ನಿಧಾನ. ಬಟ್ ಖಂಡಿತ ಸೋಲುತ್ತೆ. ನಂದಿತಾ, ನಿನಗೆ ಚೆನ್ನಾಗಿ ಗೊತ್ತು ನನ್ನ ದಾರಿಗೆ ಅಡ್ಡ ಬಂದರೆ ನಾನು ಬರೀ ತುಳ್ಕೊಂಡು ಮುಂದೆ ಹೋಗೋಳಲ್ಲ, ಅದೇ ದಾರಿನಲ್ಲಿ ಹೂತು ಮಣ್ಣು ಮಾಡೋಳು. ಇದ್ರ ಮೇಲೂ ನನ್ನ ಮಾತು ಮೀರಿ ನಿನ್ನ ಮಗಳು ತಲೆ ಕೆಡಿಸಿ ಈ ಮದುವೆ ನಿಲ್ಲಿಸೋ ಯೋಚನೆ ಏನಾದರೂ ಇದ್ದರೆ ಈಗಲೇ ಅದನ್ನು ಬಿಟ್ಬಿಡು. ಹಾಲಂತಿದ್ದ ನನ್ನ ಮಗಳ ಪ್ರೀತಿ ಹುಳಿ ಹಿಂಡಿ ಇವಾಗ ನಾನು ನನ್ನ ಮಗಳ ತಲೆ ಕೆಡಿಸ್ತಿದ್ದೀನಿ ಅಂತ ಹೇಳ್ತಿದ್ಯಲ್ಲ, ನಾಚಿಕೆ ಆಗಲ್ವಾ ನಿನಗೆ? ನನ್ನ ಹತ್ರನೇ ಆಟ ಆಡೋದಕ್ಕೆ ಬರಬೇಡ. ನೀನಿನ್ನೂ ಆಟ ಕಲಿತಿರೋಳು, ನಾನು ಆಲ್ರೆಡಿ ಆಟ ಆಡಿಸ್ತಿರೋಳು. ಏನೇನು ತುಂಬ್ತಿದ್ಯಾ ಅವಳು ತಲೆಗೆ ನೀನು? ಅಧರ್ಮ ಜಾಸ್ತಿ ಆದಾಗ ಭಗವಂತ ಅವತಾರ ಎತ್ತಿ ನಾನೇ ಬರ್ತೀನಿ ಅಂತ ಹೇಳಿದಾನೆ. ಆದರೆ ಯಾವ ರೂಪದಲ್ಲಿ ಯಾವಾಗ ಹೇಗೆ ಬರ್ತಾನೆ ಅಂತ ಹೇಳಕ್ಕಾಗಲ್ಲ. ಈಗ ಬಂದಿದ್ದಾನೆ, ಧರ್ಮ ಉಳಿಯುತ್ತೆ. ಹಾಗಾದರೆ